ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಕರಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿವತ್ತು 1 kg ಚಿಕನ್ನ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 3-4 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಏನು ಮಾಡಬೇಕಂತ ಹೇಳಿದ್ರೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ತೆಳ್ಳಗಲ್ಲ ಮೀಡಿಯಮ್ ಆಗಿ ಪೇಸ್ಟ್ ಥರ ಆಗಬೇಕು. ಆ ಥರ ನೀವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಜಾರ್ ಒಳಗಡೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಪುದೀನ ಮತ್ತು ಮೆಣಸಿನ್ಕಾಯಿನ ನೀವು ಬೇಕಂದರೆ ಒಗ್ಗರಣೆಗೂ ಹಾಕ್ಕೋಬೋದು. ನಾನು ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎರಡೂ ಚೆನ್ನಾಗೇ ಬರುತ್ತೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಏನು ಬೇಕಂತ ಅಂದರೆ ಒಂದು 2-3 ಈರುಳ್ಳಿ. ನೀವು ಈರುಳ್ಳಿ ತುಂಬ ಇಷ್ಟಪಡೋದಾದ್ರೆ ತೊಗೋಬೋದು ಜಾಸ್ತಿನೇ. ನೆಕ್ಸ್ಟ್ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೀಡಿಯಮ್ ಸೈಜ್ ಕಾಯಿ, ಒಂದು 7 ಕಾಯಿ ತುರ್ಕೊಂಡಿದ್ದೀನಿ. ಒಂದು 2-2.5 ಸ್ಪೂನಷ್ಟು ಕಡಲೆ, ಸ್ವಲ್ಪ ಜೊತೆಗೆ ಗಸಗಸೆ ಸ್ವಲ್ಪ ಹಾಕ್ಕೋಬೇಕು. ಇದು ಕ್ಯಾಮ್ರಾದಲ್ಲಿ ಸ್ವಲ್ಪ ಜಾಸ್ತಿನೇ ಥರ ಕಾಣಿಸ್ತಾ ಇದೆ. ಇದನ್ನು ಸಹ ನೀವು ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಗೆ ಆಯಿಲ್ನ ಹಾಕ್ಕೊಳ್ಳಿ. ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಯಾಕಂದರೆ ಚಿಕನ್ ಬೇಯ್ತಾ ಅದೇ ಸ್ವಲ್ಪ ಆಯಿಲ್ ಕಂಟೆಂಟ್ನ ಬಿಟ್ಕೊಳ್ಳುತ್ತೆ. ಸೊ ನೋಡಿಕೊಂಡು ನೀವು ತುಂಬ ಆಯಿಲ್ ಇದ್ರೆ ಇಷ್ಟಪಡೋದಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ನೀವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ನೀವು ಫ್ರೈ ಮಾಡ್ತಾ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ. ಸೊ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ರೆಸಿಪಿ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ನೀಟಾಗಿ ಪೇಷನ್ಸಿಂದ ಅಡುಗೆ ಮಾಡಿದ್ರೇ ನಿಮ್ಮ ರೆಸಿಪಿ ಚೆನ್ನಾಗಿ ಬರೋದು. ಸೊ ದಟ್ ನೀವು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು 2-3 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನೀವು ಅದಕ್ಕೆ ಟರ್ಮರಿಕ್ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ಯಾವುದೇ ಅಡುಗೆ ಆಗಲಿ ನೀವು ಅರಿಶಿನ ಪುಡಿನ ಯೂಸ್ ಮಾಡಿ. ಸೊ ದಟ್ ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಹಾಕಿದ್ಮೇಲೆ ಸಾಲ್ಟ್ ಹಾಕಬೇಕು. ಯಾವುದೇ ಅಡುಗೆಗಾಗಲಿ ನೀವು ಈರುಳ್ಳಿ ಹಾಕಿದ್ಮೇಲೆ ಸಾಲ್ಟ್ ಹಾಕಿ. ಸೊ ದಟ್ ಬೇಗ ಬೇಯುತ್ತೆ ಈರುಳ್ಳಿ. ಇಷ್ಟು ಬೇಯ್ತಿದ್ದಂಗೆ ನೀವು ಅದನ್ನು ಅರಿಶಿನ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅವಾಗ ಒಂದು 2 ನಿಮಿಷ ಬೇಯಿಸಿ ಇಟ್ಕೊಳ್ಳಿ. ಇಷ್ಟು ನೀಟಾಗಿ ಬೇಯಿಸ್ಬೇಕು ನೀವು. ಅದು ತಿರುವಿ ಬೇಯಿಸ್ಬೇಕು. ಆ್ಯಂಡ್ ಹಂಗೆ ಕಚ್ಚಿ ಬಿಟ್ಬಿಡಿ. ಮೀಡಿಯಮ್ ಫ್ಲೇಮಲ್ಲೋ ಅಥವಾ ಹೈ ಫ್ಲೇಮಲ್ಲೋ ನೀವು ಎದುರುಗಡೆನೇ ಇದ್ದರೆ ಹೈ ಫ್ಲೇಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದು ಬೇಯೋ ಅಷ್ಟು ಟೈಮಲ್ಲಿ ಚಿಕನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಚಿಕನ್ ಕ್ಲೀನ್ ಮಾಡೋಕ್ಕೇನು ಸಹ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ಯಾವುದೇ ರೀತಿ ಹುಳ ಅಥವಾ ಏನೇ ಇದ್ರೂ ಕ್ಲೀನ್ ಆಗುತ್ತೆ. ಅರಿಶಿನ ಒಂಥರ ಚೆನ್ನಾಗಿ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಈ ಕಡೆ ಈರುಳ್ಳಿ ಬೆಂದಿತ್ತು, ಅದಕ್ಕೆ ನೀವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಬೇಕು. ನಿಮ್ಮ ಅಡುಗೆ ಟೇಸ್ಟ್ ಬರೋದೇ ಇಲ್ಲಿ. ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಟೊಮೊಟೊನ ಆ್ಯಡ್ ಮಾಡಿ. ಆ ಪೇಸ್ಟ್ ನೀಟಾಗಿ ಫ್ರೈ ಆದಮೇಲೆ ನೀವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ನೀವೆಷ್ಟು ಪೇಷನ್ಸಿಂದ ಎಷ್ಟು ನೀಟಾಗಿ ಆ ಪೇಸ್ಟ್ನೆಲ್ಲ ನೀಟಾಗಿ ಹಸಿ ವಾಸನೆವರೆಗೂ ರುಬ್ತೀರೋ ಅದ್ರ ಮೇಲೆ ನಿಮ್ಮ ಅಡುಗೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಟೈಮ್ ಬಿಡಿ, ಒಂದು 5 ಮಿನಿಟ್ಸು. ನೋಡಿ ಈ ಥರ ಬೆಂದಿರುತ್ತೆ. ನೆಕ್ಸ್ಟು ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಈ ಥರ 1 ಪ್ಯಾಕೆಟ್ 10 ರುಪೀಸ್ ಬರುತ್ತಲ್ಲ, ಈ 1 ಪ್ಯಾಕೆಟ್ ಫುಲ್ಲನ್ನು ನಾನು ಚಿಕನ್ ಮಸಾಲ ಆ್ಯಡ್ ಮಾಡ್ಕೋತಿದ್ದೀನಿ. 1 kgಗೆ 1 ಪ್ಯಾಕೆಟ್ ಅನ್ನೋ ಥರ ಆ್ಯಡ್ ಮಾಡ್ಕೋಬೋದು ನೀವು. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತಳ ಹಿಡಿತಾಯಿದೆ ಅನ್ನೋ ಥರ ಫೀಲ್ ಆದರೆ ಒಂದು ಚೂರು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ತಳ ಹಿಡಿಯಲ್ಲ. ನೆಕ್ಸ್ಟು ಇದು ನೀಟಾಗಿ ಮಸಾಲೆ ಬೆಂದ ಮೇಲೆ ನೀಟಾಗಿ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಕೊಂಡಿರೋ ಚಿಕನ್ನ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆ್ಯಂಡ್ ನೀವು ಚಿಕನ್ನ 2-3 ಸಲ ತೊಳಿಲೇಬೇಕು. ಯಾಕಂದರೆ ಫಸ್ಟ್ ಆಫ್ ಆಲ್ ಚಿಕನ್ ಹೆಲ್ತಿಗೆ ಒಳ್ಳೆಯದೇ ಅಲ್ಲ. ಆದ್ರೂ ನಮ್ಮ ಬಾಯಿ ರುಚಿಗೆ ಅಂತ ಹೇಳಿ ತಿನ್ನೋದಲ್ವಾ. ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ಬೆಂದಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿ, ಕಡಲೆ, ಗಸಗಸೆನ ಆ್ಯಡ್ ಮಾಡ್ಕೊಳ್ಳಿ. ಕಡಲೆ ಹಾಕೋದು ಏನಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅಂತ. ನಾನು ಸ್ವಲ್ಪ ಇಲ್ಲಿ ಗೊಜ್ಜು ಜಾಸ್ತಿ ಬೇಕಿತ್ತು. ಯಾಕಂದರೆ ರೈಸ್ ಜೊತೆ ಎಲ್ಲ ತಿನ್ನೋಕ್ಕೆಲ್ಲ ಗೊಜ್ಜು ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಬೇಯಿಸಿ ಚಿಕನ್ ಬೇಗ ಬೆಂದೋಗುತ್ತೆ. ಆ್ಯಂಡ್ ಫೈನಲ್ ರೆಸಿಪಿ ಹೀಗಿತ್ತು. ಥ್ಯಾಂಕ್ ಯು ಆಲ್. ಗೈಸ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು. ಸೊ ದಟ್ ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.